ವೀಕ್ಷಕರೇ, ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಸಮಯದಲ್ಲಿ ಮಾಡುವಂತಹ ಒಂದು ಕಪ್ಪು ತಿಲಕದಿಂದ ಜನಾಕರ್ಷಣೆ ಧನಾಕರ್ಷಣೆ ನೀವೇ ಮಾಡ್ಕೋಬಹುದು. ಒಂದೇ ಒಂದು ತಾಂತ್ರಿಕ ಶಕ್ತಿ ಇರುವಂಥ ಬೇರಿನ ಸಹಾಯದಿಂದ ಈ ಪ್ರಯೋಗ ನೀವು ಮಾಡಿಕೊಂಡ್ರೆ ನಿಮಗೆ ಧನವಶೀಕರಣ ಆಗೋದು 100% ಸತ್ಯ. ಜನಾಕರ್ಷಣೆ ಆಗುತ್ತೆ, ನಿಮ್ಮಲ್ಲಿರುವಂಥ ದರಿದ್ರ ದೌರ್ಭಾಗ್ಯ ದೂರ ಆಗುತ್ತೆ. ವೀಕ್ಷಕರೇ, ಮನೆಯಲ್ಲಿ ಯಾವುದೇ ವ್ಯಕ್ತಿ ಆಗಿದ್ದರೂ ಕೂಡ ಹಣಕಾಸಿನ ತೊಂದರೆ ಎದುರಿಸ್ತಾ ಇದ್ದರೆ, ವ್ಯಾಪಾರ ವ್ಯವಹಾರದಲ್ಲಿ ಧನ ನಷ್ಟ ಆಗ್ತಾ ಇದ್ದರೆ, ಆ ವ್ಯಕ್ತಿಗೆ ಸಾಲಬಾಧೆ ಆಗಿದ್ದರೆ, ಮನನೊಂದು ದರಿದ್ರ ದೌರ್ಭಾಗ್ಯ ಅವ್ರಿಗೆ ಅಂಟಿದ್ದರೆ, ಪ್ರತಿದಿನ ಅನಾರೋಗ್ಯ ಪೀಡೆಗಳು ಅವ್ರಿಗೆ ಕಾಡ್ತಾ ಇದ್ದರೆ, ಮನಸ್ಸಿಗೆ ಶಾಂತಿನೇ ಇಲ್ಲ, ಪ್ರತಿಯೊಂದು ವಿಚಾರದಲ್ಲಿ ಕಿರಿ ಜೀವನ ನಡೆಸ್ತಾ ಇದ್ದರೆ, ಮನೆಯಲ್ಲಿರುವಂಥ ಸದಸ್ಯರಿಗೆ ಮನಸ್ತಾಪಗಳಾಗ್ತಾ ಇದ್ದರೆ, ಇದಕ್ಕೆಲ್ಲ ಒಂದಲ್ಲ ಒಂದು ಕಾರಣವಿರ್ತದೆ. ಯಾವುದೋ ಒಂದು ದುಷ್ಟಶಕ್ತಿನೋ ಕೆಟ್ಟ ಶಕ್ತಿನೋ ನಿಮಗೆ ತಾಕಿದೆ ಎಂದರ್ಥ. ಇನ್ನು ಈ ಉದ್ಯೋಗಸ್ಥರಿಗೆ ಪಾಪ ಉದ್ಯೋಗ ಮಾಡುವಂಥ ಸ್ಥಳದಲ್ಲಿ ಪ್ರತಿದಿನ ಸಹೋದ್ಯೋಗಿಗಳಿಂದ ಅಥವಾ ಸ್ನೇಹಿತರಿಂದ ಅಥವಾ ಮೇಲಾಧಿಕಾರಿಗಳಿಂದ ಪ್ರತಿದಿನ ಗಲಾಟೆ ಗದ್ದಲಗಳಾಗ್ತಾ ಇರ್ತದೆ. ಇವರ ಹೆಸರಲ್ಲಿ ಅಪಮಾನ ಅವಮಾನಕ್ಕೆ ಗುರಿ ಆಗ್ತಾ ಇರ್ತಾರೆ. ಅವಾಗಲೂ ಯಾವುದೋ ಒಂದು ದುಷ್ಟ ಮನಸ್ಥಿತಿ ಇರುವಂಥ ವ್ಯಕ್ತಿಗಳ ಕಾಡಾಟ ಶುರು ಆಗಿದೆ ಅಂತ ತಿಳ್ಕೋಬೇಕಾಗ್ತದೆ. ಅದನ್ನು ನಕಾರಾತ್ಮಕ ಶಕ್ತಿ ಅಂತ ಹೇಳ್ತೀವಿ. ಇನ್ನು ಯಾವುದೋ ವ್ಯಾಪಾರ ವ್ಯವಹಾರ ಮಾಡಿದರೂ ಕೂಡ ಕೈಯಲ್ಲಿ ₹1 ನಿಮಗೆ ಉಳಿತಾ ಇಲ್ಲ ಅಂತ ತಿಳ್ಕೊಳ್ಳಿ. ದುಡಿದ ಹಣವೆಲ್ಲ ನೀರಿನಂತೆ ಖರ್ಚಾಗ್ತಾ ಇದ್ದರೆ ಕೂಡ ಆವಾಗಲೂ ಕೂಡ ಧನನಷ್ಟದ ಬಾಧೆಗೆ ನೀವು ಹೋಗ್ತೀರಾ. ಸಾಲದ ರೂಪದಲ್ಲಿ ಯಾರಿಗಾದ್ರೂ ದುಡ್ಡು ಕೊಟ್ಟಿರ್ತೀರ, ಪಾಪ ಅವರು ಕೂಡ ನಿಮಗೆ ವಾಪಸ್ ಕೊಡ್ಲಿಕ್ಕೆ ಆಗೋದಿಲ್ಲ. ಅವರು ದರಿದ್ರತನಕ್ಕೋ ಅಥವಾ ನಿಮ್ಮ ದರಿದ್ರತನಕ್ಕೋ ಗೊತ್ತಿಲ್ಲ, ₹1 ನಿಮ್ಮ ಕೈಯಲ್ಲಿ ಉಳಿಯೋದಿಲ್ಲ. ಹಾಗಾದ್ಮೇಲೆ ನಿಮಗೆ ಧನವಶೀಕರಣ ಜನವಶೀಕರಣ ಆಗಲೇಬೇಕು. ಜನ ಮನ ಧನ ವಶ ಆಗಬೇಕಂದ್ರೆ ಬಲಿಷ್ಠ ತಂತ್ರಸ್ಥಾನದಿಂದ ಸಾಧ್ಯ ಇದೆ. ಬಲಿಷ್ಠ ತಂತ್ರಶಕ್ತಿ ಇರುವಂತಹ ಒಂದು ಬೇರು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನದಲ್ಲಿ ಈ ಬೇರಿನ ಪ್ರಯೋಗ ಮಾಡಿಕೊಳ್ಳಿ. ಈ ಬೇರಿನ ಹೆಸರು ಭಜೆ ಬೇರು ಅಂತ ಬರುತ್ತೆ. ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಈ ಬೇರು. ಬಹಳ ಶಿವನ ಕೃಪಾ ಕಟಾಕ್ಷ ಇರುವಂಥ ಶಕ್ತಿಶಾಲಿ ಬೇರು ಇದು ಭಜೆ ಬೇರು. ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಸಮಯದಲ್ಲಿ ಈ ಭಜೆ ಬೇರನ್ನು ನೀವು ತಗೊಂಡು ಬಂದು ಹಾಗೆ ಒಂದು ಮಣ್ಣಿನ ದೀಪ ತಗೊಂಡ್ಬನ್ನಿ. ಆ ಮಣ್ಣಿನ ದೀಪದಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕಿ ವೀಕ್ಷಕರೇ, ಕೊಬ್ಬರಿ ಎಣ್ಣೆಯನ್ನು ಹಾಕಿ ಬತ್ತಿ ಹಚ್ಚಿ ನೀವು ದೀಪ ಉರಿಸ್ತಾ ಇರಿ. ಆ ಸಮಯದಲ್ಲಿ ಈ ಭಜೆ ಬೇರನ್ನು ನೀವು ಕೊಬ್ಬರಿ ಎಣ್ಣೆಯಲ್ಲಿ ನೀವು ಅದ್ದಬೇಕಾಗ್ತದೆ. ಅದ್ದಿ ದೀಪಕ್ಕೆ ನೀವು ಇಡಿ, ಉರಿಯುವಂಥ ದೀಪಕ್ಕೆ ಆ ಭಜೆ ಬೇರನ್ನ ಸುಡಿ. ಆ ಭಜೆ ಬೇರು ಹೇಗೆ ಸುಡ್ತಾ ಇರ್ತದೋ ಸುಟ್ಟ ಭಜೆ ಬೇರನ್ನು ನಿಮ್ಮ ಕೈಗೆ ಹಾಕಿ ತಿಕ್ತಾ ಇರಿ. ತಿಕ್ಕಿದಾಗ ಕಪ್ಪು ತಿಲಕ ಬರ್ತದೆ. ಅಂದರೆ ಕಪ್ಪು ರೂಪದಲ್ಲಿರುವಂತಹ ಪೇಸ್ಟ್ ರೂಪದಲ್ಲಿರುವಂತಹ ದ್ರವ ಅಲ್ಲಿಂದ ಬರ್ತದೆ. ಆ ಕಪ್ಪು ತಿಲಕ, ಸುಟ್ಟಂಥ ಕಪ್ಪು ತಿಲಕನ ಒಂದು ಡಬ್ಬಿನಲ್ಲಿ ನೀವು ಶೇಖರಣೆ ಮಾಡಿ ಇಟ್ಕೊಳ್ಳಿ. ಶೇಖರಣೆ ಮಾಡಿದಂತಹ ತಿಲಕನ ಪ್ರತಿದಿನ ನೀವು ಹಣೆಗೆ ಹಚ್ಕೊತಾ ಹೋಗಿ. ಒಂದು ಅಮಾವಾಸ್ಯೆಯಿಂದ ಒಂದು ಅಮಾವಾಸ್ಯೆಗೆ ಆಗೋಷ್ಟು ನೀವು ಸುಟ್ಟಿ ಆ ತಿಲಕನ ರೆಡಿ ಮಾಡಿಕೊಳ್ಳಿ. ನೀವು ಪ್ರತಿದಿನ ಆ ಭಜೆ ಬೇರಿನ ತಿಲಕವನ್ನು ನೀವು ಹಣೆಗೆ ಆ ಕಪ್ಪು ತಿಲಕ ಹಚ್ಕೊತ ಹೋದಂಗೆಲ್ಲ ನಿಮ್ಮ ಮೇಲಿರುವಂಥ ದರಿದ್ರ ಯೋಗ, ದೌರ್ಭಾಗ್ಯ ಯೋಗ, ದೃಷ್ಟಿ ಯೋಗ, ತಂತ್ರ ಮಂತ್ರ, ಯಾವುದೇ ಕರ್ಮ ಶಾಪ ಏನೇ ಅಂಟಿದ್ದರೂ ಕೂಡ ಆ ತಿಲಕ ಧಾರಣೆಯಿಂದ ನಿಮ್ಮ ದರಿದ್ರ ದೂರ ಆಗುತ್ತೆ. ಆವಾಗ ನಿಮಗೆ ಧನಪ್ರಾಪ್ತಿ ಆಗ್ತದೆ, ಧನವಶೀಕರಣ ಆಗ್ತದೆ, ಜನವಶೀಕರಣ ಆಗ್ತದೆ, ಅಧಿಕಾರ ವಶೀಕರಣ ಆಗ್ತದೆ. ಸುಖ ಶಾಂತಿ ನೆಮ್ಮದಿಯಿಂದ ಬದುಕ್ಬೋದು. ಏನೋ ಒಂದು ಸರಳ ತಂತ್ರ, ಇದಕ್ಕೇನು ಖರ್ಚು ಮಾಡೋದಿಲ್ಲ, ಏನೂ ಇಲ್ಲ. ಅಮಾವಾಸ್ಯೆ ಹುಣ್ಣಿಮೆ ತಿಥಿ ಮಾತ್ರ ಜ್ಞಾಪಕ ಇಟ್ಕೊಂಡು ಮಾಡ್ಕೊಳ್ಳಿ ಸಾಕು. ಜನಬಲ, ಹಣಬಲ, ಧನಬಲ, ಅಧಿಕಾರ ಬಲ, ಕ್ಷೇತ್ರ ಬಲ, ದೈವ ಬಲ ಕೂಡಿ ಬರ್ತದೆ. ಇಷ್ಟಾರ್ಥ ಕಾರ್ಯಸಿದ್ಧಿ ಆಗ್ತದೆ. ಉತ್ತರಾದಿಯಾಗಿ ಬದುಕ್ತೀರಾ, ಬಾಳ್ತೀರಾ. ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ಕಪ್ಪು ತಿಲಕದಿಂದ ಜನ ಮನ ಧನ ಆಕರ್ಷಣೆ ಮಾಡುವಂಥ ಒಂದು ವಿಶಿಷ್ಟ ತಂತ್ರ ನಿಮಗೆ ತಿಳಿಸಿದ್ದೇನೆ. ಹಾಗೆ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ, ಸರಳ ಸಾತ್ವಿಕ ಪರಿಹಾರಗಳನ್ನ ತಿಳಿಸ್ತಾ ಇರ್ತೀವಿ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡ್ಬೋದು. ನಿಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ, ವಿಮರ್ಶೆ ಮಾಡಿ ಪರಿಹಾರ ತಿಳಿಸ್ತೀವಿ ವೀಕ್ಷಕರೇ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.